Oh, this is the tunnel. Yeah. So, ಈ ಮಳೆಯಲ್ಲಿ ಹೋಗಿ ಸಿಕ್ಕಾಕೊಂಡ್ರ ಮೇಲೆ ನೀವು ಬಂದಾಗಿನ ಮಳೆ ಬಂದಾಗಿತ್ತು. ಸ್ಟೆಪ್ ಇಡಕ್ಕಲ್ಲ ಕಣೋ, ಗ್ರಿಪ್ ಸಿಕ್ಲಿ ಅಂದ್ರೆ ಡೈರೆಕ್ಟ್ ಕೆಳಕ್ಕೆ ಹೊಡಿತೀನಲ್ಲ. ಗೆಟ್ ರೆಡಿ ಫಾರ್ ದ ಅಡ್ವೆಂಚರ್ ಗೈಸ್. ದೇವ್ರನ್ನೇ ಮಳೆ ಬಂದಿಲ್ಲ ಅಂದ್ರೆ ಹಿಡಿದ್ಬಿಡ್ಬೇಕು. ಇಲ್ಲೇ ನೈಟ್ ಸ್ಟೇ ಆಗಿದ್ದು. ಮೇಲ್ಗಡೆನೂ ನಮಗೆ ಕೊಟ್ಟಿದ್ದಾರೆ ರೂಮು. ಇಲ್ಲೂ ಕೆಳಗಡೆ 2 ರೂಮ್, ಅದನ್ನು ರೂಮ್ ಟೂರ್ ಆದರೆ ಆಮೇಲೆ ತೋರಿಸ್ತೀನಿ. ಸಕ್ಕತ್ತಾಗಿದೆ ಫುಲ್ಲು ಜಾಗ. ಆ ಕಡೆ ಹೋದರೆ ಹಿಂದೆ ಬ್ಯಾಕ್ ಸ್ಟ್ರೀಮ್ ಸರಿತಿದೆಲ್ಲ ಹಿಂದೆ. ನಮ್ಗೆ ಗೊತ್ತಿಲ್ಲ. 2 ಮಿನಿಟ್ಸ್ ಮ್ಯಾಗಿನ 20 ಮಿನಿಟ್ಸ್ ಮಾಡ್ತಾವೆ. ನಾನಿಂದಲ್ಲ ಇನ್ನಿಂದ 20 ಮಿನಿಟ್ಸ್ ಆಗಿದೆ, ಇನ್ನೊಂದು 10 ಮಿನಿಟ್ಸ್ ಇದೆ. ಹಾಯ್, ಎಲ್ಲರಿಗೂ ಶುಭ ದಿನದ ಶುಭಾಶಯಗಳು. ಇವತ್ತು ಡೇ 5 ಆಫ್ ರೈಡ್. ವಿ ಆರ್ ಗೋಯಿಂಗ್ ಟು ಕುಂಬೆ ಫಾಲ್ಸ್. ಇಲ್ಲಿ ಕುಂಬೆ ಫಾಲ್ಸ್ ಅಂತ ಇದೆ, ಇಲ್ಲ ತಾಮಿನಿ ಘಾಟ್ ಹತ್ರ. ಅದೊಂದು ಫಾಲ್ಸ್ ನೋಡೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿಂದ ಒಂದು 3/4 ಗಂಟೆ ಏನೋ ಇದೆ. ಅಲ್ಲಿಗೆ ಹೋಗ್ಬಿಟ್ಟು ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಲೈಟಾಗಿ ರೈನ್ ಬರ್ತಿದೆ. ಇಲ್ಲಿ ತುಂಬ ಸೆಕೆ. ಸೊ ಇಲ್ಲೆಲ್ಲ ಎ ಸಿ ಎಲ್ಲ ಇದೆ. ಈ ಡಾಲ್ಫಿನ್ ಹೌಸ್ ಅಂತ ಇದ್ರದ್ದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಚೆಕ್ ಮಾಡ್ಬೋದು. ಎಲ್ಲ ಪ್ಯಾಕಪ್ ಆಗ್ತಾಯಿದ್ದಾರೆ ಬಾಯ್ಸು. ಸೊ ವಿ ಆರ್ ಗೋಯಿಂಗ್ ಟು ಕುಂಬೆ ಫಾಲ್ಸ್. ಲೋಕಿ ನಿಂತಿದ್ದಾನೆ ಅಲ್ಲಿ. ಲೋಕಿ, ಏನೋ ತುಂಬ ಬಿಸಿಲು ಅನ್ಸುತ್ತೆ. ಇದು ಕುಂಬೆ ಇರೋದು ಮೇಲೆ ಘಾಟ್ ಹತ್ರ ಅನ್ಸುತ್ತೆ. ಸಕ್ಕತ್ತಾಗಿದೆ. ಮೇಲೆ ಹೋಗ್ಬೇಕು ನಾವು ಗಾಡೀಲಿ. Oh, this is the tunnel. Yeah. ಯಪ್ಪ, ಓ ಇದೇ ಕುಂಬೆ ಫಾಲ್ಸು. ನಾವು ಅಲ್ಲಿಂದ ಹೋಗ, ನಾವು ನೋಡ್ಬೇಕು. ಅಲ್ಲಿಂದ ನೋಡ್ಬೇಕು. ಅದೊಂದು ಪಾಯಿಂಟ್. ಅಲ್ಲಿವರೆಗೂ ಗಾಡಿ ಹೋಗುತ್ತಾ? ಅದೊಂದು ಪಾಯಿಂಟ್. ಆಮೇಲೆ ಇಳ್ಕೊಂಡು ಹೋಗೋದು ಇನ್ನೊಂದು ಆ ಕಡೆ ಇದೆ, ಕೆಳಗೆ. ಸೆಕ್ಸಿ ಟನಲ್ ಅದು. ಹಾಂ ಮಚ್ಚಾ, ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ನಮ್ಮ ಮೇನ್ ಸ್ಪಾಟ್ಗೆ ಹೋಗೋಣ ಬಾ. ಅಲ್ಲೊಂದು ವ್ಯಾಲಿಗೆ ಹೋಗೋ ಥರ ವ್ಯೂ ಪಾಯಿಂಟ್ ಇದೆ, ಒಂದು ಸೀಕ್ರೆಟ್ ಪಾಯಿಂಟ್ ಥರ. ನೋಡೋಣ ಅದು ಆಗುತ್ತಾ ಇಲ್ವಾ, ಟ್ರೈ ಮಾಡಿ ತೋರಿಸ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ದಟ್ ಪಾಯಿಂಟ್. ಲೆಟ್ಸ್ ಮೂವ್ ಟು ದ ಪಾಯಿಂಟ್. ಮೇನ್ ಆ ಪಾಯಿಂಟ್ಗೆ ಹೋದ್ರೆ ಸಕ್ಕತ್ತಾಗಿ ಕಾಣುತ್ತೆ ಬಾ. ಹಾಂ, ಎಷ್ಟು ಜ್ವರ ಇದೆ ಏನು ಎಲ್ಲ ಗೊತ್ತಾಗ್ಬಿಡೋದು. ಬಟ್ ಇದು ಕ್ರೇಜಿ ಆಗಿದೆ ಮಚ್ಚ. ಇಷ್ಟು ಈಸಿ ಇದೆಯಾ ಇದು ಇಲ್ಲೆಲ್ಲ ಬರೋಕ್ಕೆ? ಎಲ್ಲ ಇಷ್ಟು ಈಸಿ ಇದೆಯಾ ಅಲ್ಲಿ ಬರೋಕ್ಕೆ ಅವ್ರಿಗೆ? ಅಲ್ಲ ಗಾಡಿನೇ ಬರುತ್ತಲ್ಲ ಇಲ್ಲಿವರೆಗೂ. ನಮ್ಮ ಕರ್ನಾಟಕದೆಲ್ಲ ಟ್ರಕ್ ಮಾಡಬೇಕು.
ಹೌದಾ? ಹಿಂಗೆ ಒಳಗಿಂದ ಹೋಗ್ಬೇಕಾ? ಹೋಗ್ಬಿಟ್ಟು ಹಂಗೆ ಆ ಕಡೆಯಿಂದ ಬರೋದು. ಅಲ್ಲಿ ನೋಡು ಅವರು ಪಾಯಿಂಟಿಗೆ ಅಲ್ಲಿ ಕೆಳಗೆ ಹೋಗ್ಬೇಕು. ಬಾಯ್ ನೋಡೋಣ ಫಾಲ್ಸ್ ಹೆಂಗೆ ಕಾಣಿಸ್ತೈತೆ ನೋಡೋಣ ಬಾ. ಇಲ್ಲ ಅದು ಕುಂಬೆ ಫಾಲ್ಸು. ಏಯ್ ಜೋರಾಗೆ ಬೀಳ್ತಾ ಇದೆ ಕಣ, ಜೋರಾಗೆ ಬೀಳ್ತಾ ಇದೆ. ಸಾಕಷ್ಟು ಬಿದ್ರು. ಅವನೇ ಇದು ಇದು ಇತ್ಕೊಳ್ಳೋದು ಎದುರುಗಡೆ. ಅಲ್ಲೋಗಿ ಸಿಚುವೇಶನ್ ನೋಡೋಣ ಬನ್ನಿ ಹೋಗ್ಲಿ. ಹಾ ಅದೇ ಅದೇ. ಏ ಅದು ಯಾರದು? ಅವನು ಯಾರು ವಿಜಯ್. ಇದು ಅದು ಫೇಕ್. ಅದು ಇದನ್ನ ಆನಿಮೇಷನ್ ಏನೋ ಮಾಡೋರು ಅವರು. ಏನು ಮಾಡೋಣ? ಇಲ್ಲಿ ಬಂದು ಗಾಡಿ ನಿಲ್ಸೋ ಥರ ಫಾಲ್ಸ್ ಬರೋ ಥರ ಮಾಡೋನು. ಅಲ್ಲಿ ಅಲ್ಲಿ ನಿಂತವ್ರಲ್ಲ ಅಲ್ಲಿ. ಓ ಇದನ್ನ ಹೇಳಿ ನೀವು ಸ್ಟೀಪ್ ಐತೆ ಅಂತ ಅಥವಾ ಬೇರೆ? ಇದೇ ನಡ್ಕೊಂಡು ಹೋಗೋ ಸ್ಟೀಪ್ ಆ ಕಡೆ ಈ ಕಡೆ. ಅಚ್ಚಾ ಮಳೆ ಬಂದು ಫಕ್ಕಾಗೋಷ್ಟಲ್ಲಿ ಹೋಗಿ ಬಂದ್ಬಿಡೋಣ ಬಾ. ಜಾರಿಗಿರ್ಬಿಟ್ಟು ಇನ್ನೊಬ್ಬನ ಅನ್ಬಿಟ್ಟಿರೋ ಯಾರು ಹತ್ತಲ್ಲ, ಬೈಯು ಹತ್ತಲ್ಲ. ಬೈ ನೀನು ಹತ್ತಲ್ವಾ? ಏನು ಹತ್ತಿಲ್ಲ ಅಂದರೆ ವಾಪಸ್ ಬರ್ಬೋದು ಬಾ, ಅಲ್ಲಿ ಜಾಗ ಇದೆ. ಏಯ್ ಒಂದೇ ರೋಡು ಬಾರೋ. ಭಯ್ಯ ನನ್ನ ಎತ್ಕೊಂಡಾಗ ಅಲ್ಲಿ ಬಿಟ್ಬಿಡುಗರು ಒಂದು ಫೋಟೋ ತೆಗೆಸ್ಕೊಂಡು ಬಂದ್ಬಿಡ್ತೀನಿ. ಡಿಫಿಕಲ್ಟ್ ಐತಾನೆ. ಓ ಅವ್ರೇನು ಫುಲ್ ಎಲ್ಲ. ಗೆಟ್ ರೆಡಿ ಫಾರ್ ದ ಅಡ್ವೆಂಚರ್ ಗೈಸ್. हां पत्ते वगैरह ये होता है. हां 1 by 1 थ्रो. एक नीचे उतरेगा तो बाद में ऊपर से नीचे वाला. ठीक है. ರೋಪ್ ಇದ್ರೆ ಚೆನ್ನಾಗಿದೆ. ಒಂದೇ ಒಂದು ರೋಪ್ ತಂದಿದ್ರೆ ಏನು ರೋಪ್ ರೋಪ್ ನಾನೇ ರೋಪ್ ನಿಪ್ಪನ್ನ ಆಗಲಿ. ಬಟ್ ಇನ್ನೇ ಎಲ್ಲ ಕಟ್ ಮಾಡಿ ಹಾಕ್ಬಿಡಲ್ಲ. ಒಂದು ಸ್ವಲ್ಪ ಮಳೆ ಬಂತಂದ್ರೆ ಬಹಳ ಸ್ಕಿಡಿ ಆಗುತ್ತೆ ಅನಿಸ್ತದೆ ನನಗೆ. ಹೌದಾ? ನೀವು ಬಂದಾಗಿನ ಮಳೆ ಬಂದೈತಾ? ಹಾಂ ಬಂದಿದೆ. ಏನಾದ್ರು ಅರೇಂಜ್ಮೆಂಟ್ ಮಾಡ್ಬೋದಾ ನೋಡೋ? ದೊಡ್ಡ ಕಂಬ ಗಿಂಬ ಇದು ಈ ಮಳೆಯಲ್ಲಿ ಹೋಗಿ ಸಿಗಾಕೊಂಡ್ರ ಮೇಲೆ ಏನಾದರೂ ಹಿಂಗೆ ಹೇಳ್ಕೊಳತ್ತಾರ, ನಾವು ಏನಾದರೂ ಹಿಂಗೆ ಇಟ್ಕೊಳತ್ತಾರ. ಒಂದು ದಾರ ಇದ್ದಿದ್ರೆ ಆಗಿರೋದು ಇದು. ಬನ್ನಿ ಹೋಲಿ ಅಲ್ಲಿ ನೋಡೋಣ, ಕೆಳಗೆ ಹೋಗೋಣ. ಪಕ್ಕಾ ಕಾನ್ಫಿಡೆಂಟ್ ಆಗಿ ಹೋಗಿ. ಪಕ್ಕಾ ಕಾನ್ಫಿಡೆಂಟ್ ಆಗಿ ಹೋಯ್ತು. ಅದು ನೋಡೋದ್ಮೇಲೆ ಪಕ್ಕಾ ಕಾನ್ಫಿಡೆಂಟ್ ಆಗಿ ವಾಪಸ್. ಹಲೋ ಮಚ್ಚ, ಮಚ್ಚ ಇದೇ ಇದೆಯಲ್ಲ ಏನು ಹೇಳ್ಕೊಳಕ್ಕೆ. ಲೇ ಜಾರ ಅದೇನು ಇದು ಅನ್ಕೊಂಬಿಟ್ಟಿದ್ಯಾ? ಚಿಕ್ಕ ಚಿಕ್ಕ ಮುಳ್ಳು ಐತೆ. ಅದನ್ನೇ ಹಿಂಗೆ ಹಾಕ್ಬಿಡು ನೋಡೋಣ. ಇದನ್ನ ನಾವಿಲ್ಲಿ ಹಿಡ್ಕೊಂತೀವಿ ಒಬ್ರು ಯಾರಾದ್ರು. ಏನು ಕಟ್ಗೆನ ಅಲ್ಲಿಂದ ಹಾಕ್ಬೇಕು, ಇಲ್ಲಿಂದ ಹಾಕಕ್ಕಾಗಲ್ಲ. ಅಲ್ಲ ಯಾರು ಒಬ್ರು ಬಂದೇ ಹಾಕ್ಬೇಕು ಅದು ಕಟ್ಗೆನ. ಆಯ್ತು ಬಿಸಾಕ ಇವಾಗ ಆಗೋ ಕೆಲಸ ನೋಡು. ಅದ್ರಲ್ಲಿ ಬಂದಿರುತ್ತಿದೆ 360 ಇಲ್ಲ ಬಂದಿರೋದು. ಅಲ್ಲಿ ಇಡ್ಬೇಡ, ಇಲ್ಲ ಒಳಗೆ ಎಲ್ಲ ನಾನು ಹಾಕಿರೋ ಅವ್ರಿಗೆ ಗೊತ್ತಾಗಂಗೆ. ಇವ್ರು ಹೆಂಗಿರೋ ರಕ್ಷಿತ್ ಬರೋಲ್ಲ ಹೇಳ್ತಾನೆ. ಪೌಚು ನನಗೆ ಕೊಟ್ಟವು ಮಚ್ಚ. ಮಚ್ಚ ಶೂಸ್ ಇಲ್ಲೇ ಬಿಚ್ಚೋದು ಒಳ್ಳೇದು. ಅಲ್ಲಿ ನೋಡಿದ್ರಿ ಶೂಸ್ ರಿಯಲಾಗಿ ಬಿಚ್ಚಲೇಬೇಕಾ? ಅಲ್ಲಿ ನೋಡಲ್ಲಿ ಮಚ್ಚ. ಓ ಏನೋ ಹಂಗೈತ್ಲೋ. ಹಿಂಗೆ ಅಷ್ಟು ಇಪ್ಪತ್ತೈತೆ. ಹಿಂಗೆ ಹೇಳಿದ್ರು ಅವರು, ಹೆಂಗೆ ಹಚ್ಚಿದ್ರು? ಇದು ಬಿಚ್ಚಪ್ಪ. ಈಗ ಓ ಮಚ್ಚ ಅದೇ ಕರ್ಕೊಯ್ತದ ಕಣ, ಅದೇ ಕರ್ಕೊಯ್ತದ. ನಾವು ಹೋಗೋದೇ ಬೇಡ. ಇಪ್ಪ ಇಲ್ಲಲ್ಲೋ, ಸಪೋರ್ಟ್ ಮಾಡ್ತೀನಿ ಸುಮ್ಮನೆ. ಇಲ್ಲಿಂದನೇ ಜಾರ್ತೈತಲ್ಲೋ ಮಚ್ಚ. ಹಿಂಗೆ ಬಾಯಿಲಿ ಇಲ್ಲಿ ಬಂದು ಇದನ್ನ ಹಿಡ್ಕೊಂಡು ಅಲ್ಲಿ ಸ್ಟೆಪ್ ಇಡು. ಸ್ಟೆಪ್ ಇಡೋಕ್ಕಲ್ಲ ಕಣೋ, ಗ್ರಿಪ್ ಸಿಕ್ಲಿ ಅನ್ನೋ ಡೈರೆಕ್ಟ್ ಕೆಳಕ್ಕೆ ಹೊಡಿತೀನಲ್ಲ ನಾನು. ಅದಕ್ಕೆ ಇದನ್ನ ಹಿಡ್ಕೊಂಡು ಅಲ್ಲಿ ಸ್ಟೆಪ್ ಇಡು. ಅನ್ಬೇಡ ಬಾಯಿಲಿ, ಇಲ್ಲಿ ಬಾಯ್ ಮಚ್ಚ ಹೇಳ್ತೀನಿ. ಅಲ್ಲಿ ಇಳಿಬೇಡ ಬಾಯಿಲಿ, ಈ ಕಡೆ ಯಾವ ಕಡೆ ಇಲ್ಲಿ ಬಾಯ್ ಹೇಳ್ತೀನಿ. ಅದನ್ನ ಹಿಡ್ಕೊಂಡು ಅಲ್ಲಿ ಸ್ಟೆಪ್ ಇಡು. ಅಲ್ಲಿದೆ ನೋಡು, ಸ್ಟೆಪ್ ಇದೆ ಅಲ್ಲಿ. ಅಪ್ಪ ತಾಳಪ್ಪ, ಗ್ರಿಪ್ ಸಿಗ್ತದೋ ಇಲ್ವೋ ನೋಡ್ತಾ ಇದೀನಿ ಮಚ್ಚ. ಹಗ್ಗ ಈಗ ಇರೋ ಸರಿ ಹೋಗಿರೋದು. ಅಲ್ಲಂತೂ ಇಳಿಯೋಕ್ಕೆ ಹೆವಿ ಕಷ್ಟ, ಏನು ಗ್ರಿಪ್ ಇಲ್ಲ. ಇವ್ರಿಗೆ ಇಲ್ಲಿ ಹೆಂಗೆ ಇಳಿತಾರೆ? ಆಮೇಲೆ ಹೋಗಿ ಹೇಳ್ಕೊಳ್ಳೋರು ಯಾರು? ನಮ್ಮ
ನಮ್ಮ ಕೈ ಸೀರಿಯಸ್ ಆಗಿ ಇಳಿಯೋಕ್ಕಾಗಲ್ಲ. ನಾನು ಇದನ್ನೇ ಹೇಳ್ತಾ ಇರೋದು ಅಲ್ಲ. ಅಲ್ಲಿ ಕರೆಕ್ಟಾಗಿ ಐತೆ ಮಚ್ಚ. ದೇವ್ರಣ್ಣ ಮಳೆ ಬಂದಿರಲಿಲ್ಲ ಅಂದ್ರೆ ಹಿಡಿದು ಬಿಡ್ಬಾಯ್ತು ಕಣೋ. ಬಿಡು ಬಿಡು. ಇಲ್ಲಿಗೆ ಲಾಕ್ ಮಾಡಲಾ? ಇಲ್ಲ ಹತ್ಬೋದು ಇಲ್ಲ ಹತ್ಬೋದು ಇಲ್ಲ ಕೊಡಿ ಇಲ್ಲ ಹತ್ಬೋದು. ಇದನ್ನ ಇದ್ರೆ ಹೆಂಗೆ ಹೊಡಿಯೋದ? ಕೇಳಿ ಕೊಡ್ರಿ. ಬಿಟ್ಬಿಡು ಬಿಟ್ಬಿಡು. ಮೇಲೆ ಹಾಂ ಅದಲ್ಲ ಅದಲ್ಲ, ಹಿಂಗೆ ಕೆಳಗೋಗ್ಬೇಕು. ಅಲ್ಲಿ ಅಲ್ಲಿ ದಾರಿ ನೋಡು, ಕಾಣಿಸ್ತಿದೆ ನೋಡು. ಲೆಫ್ಟ್ ಹೋಗಿ ಕೆಳಗಡೆ. ಅದೆಲ್ಲ ತೆಗೆದು ಇಲ್ಲ. ಹಾಂ ಜಾರಿದ್ರೆ ಹೋಗಿರ್ತೀಯ. ನೀನ್ ದೀಪಕ್ ಹತ್ರ ಹೋಯ್ತು, ದೀಪಕ್ ಅಲ್ಲಿ ಹೋಯ್ತು, ಕ್ರೇಜಿ ಗೊತ್ತ. ನಾನು ನೋಡು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಕೈ ಹಿಡ್ಕೊ. ಗಾಯ್ಸ್ ಎಲ್ಲಿ ಗಾಯ್ಸ್ ಗೊತ್ತಾಗ್ತಿದೆ. ಗೊತ್ತಾಗಲಿ ಆಟಾಡ್ತಿದ್ಯಾ? ಅವ್ನು ಹಿಡ್ಕೊಳಕ್ ಹೋಯ್ತಾ ಇದ್ದೀನಿ. ಅಲ್ಲಿ ತನಕ ಬರ್ತಾನೆ ಬಾ, ಅವಾಗ ಹಿಡ್ಕೊಳೋದು. ಅಲ್ಲಿ ಹೋಗ್ಬಿಟ್ಟು ಹೆಂಗೆ ಹಿಡ್ಕೊತೀಯ? ಗ್ರಿಪ್ಪಿದೆ, ನನ್ನನ್ನು ನೀನು ಹಿಡ್ಕೊ ಸಾಕು. ಏನು ನೋಡ್ತೀಯ? ಕಾಣಿಸಲ್ಲ. ನನ್ನ ಮಗ ಯಾರಾದರೂ ಹಗ್ಗದಿರೋರಾದ್ರೂ ಬರೋದು ಬೇಡವ ಇವತ್ತು? ಹಗ್ಗ ಆದರೂ ತಗೊಂಡು ಬರೋದು ಬೇಡವ ಯಾರಾದರೂ ಟೂರಿಸ್ಟು? ನಾವು ಅಲ್ಲೆಲ್ಲ ಹೋಗೋಕ್ಕೆ ಟ್ರೈ ಮಾಡ್ದೋ, ಫುಲ್ ಫಕ್ ಆಗ್ಬಿಟ್ಟಿದೆ. ಅಯ್ಯಪ್ಪ, ರೋಪ್ ಇದೆಯಾ ಕೇಳ್ರ? ಫುಲ್ ಪಾಯಿಂಟ್ ಒಂದು ನೋಡ್ಬಿಟ್ಟು ಹೋಗ್ಬಿಡಂತ. ನಡ್ಕೊಂಡು ಹೋಗ್ಬೇಕಾದು? ಓ ಖುಷಿ ಆಗೋಯ್ತು ಅವ್ರಿಗೆ. ಇವಾಗ ಏನಪ್ಪ ಸೀನ್ಸ್ ಅಂತ ಅಂದರೆ, ನಾವು ಅಲ್ಲಿ ವ್ಯೂ ಪಾಯಿಂಟ್ ಇದೆಯಲ್ಲ, ಅಲ್ಲಿ ಹೋಗೋಕ್ಕಾಗಲಿಲ್ಲ. ನೀವು ನೋಡ್ದಂಗೆ ವಿಡಿಯೋದಲ್ಲಿ ಫುಲ್ಲು ಎಷ್ಟೆಷ್ಟೋ ಪ್ರಯತ್ನ ಪಟ್ಟು ಹೋಗೋಕ್ಕಾಗಿಲ್ಲ. ಸೊ ಇನ್ನೊಂದು ಮಾಮೂಲಿ ಎಲ್ಲರೂ ಜನ ನೋಡೋವಂಥ ವ್ಯೂ ಪಾಯಿಂಟ್ ಇದೆ. ಇಲ್ಲೆಲ್ಲರೂ ಬಂದು ನೋಡ್ಕೊಂಡು ಹೋಗ್ಬೋದು. ಸೊ ಅಲ್ಲಿ ಬಂದು ಒಂದು ವ್ಯೂ ಪಾಯಿಂಟ್ ನೋಡಿಕೊಂಡು ವಾಪಸ್ ಹೊರಟಿದ್ದೀವಿ. ಟೈಮ್ ಇದ್ದರೆ ಮಿಲ್ಕಿ ಬಾರ್ ಫಾಲ್ಸ್ ನೋಡ್ತೀವಿ, ಇಲ್ಲಾಂದರೆ ರೂಮ್ಗೆ ಹೋಗ್ತೀವಿ. ಯಾರೋ ಒಂದಿಬ್ಬರು ಸಿಕ್ಕಿದ್ರು ಮಹಾರಾಷ್ಟ್ರದವರು. ನಮಗೋಸ್ಕರ ಒಂದು ಡ್ರೋನ್ ಶಾಟ್ಸ್ ತೆಗೆಸ್ಕೊಂಡಿದ್ದೀವಿ ಅವ್ರ ಡ್ರೋನಲ್ಲಿ. ಅವರು ಕೊಟ್ಟಾಗ ಯೂಟ್ಯೂಬ್ ಚಾನಲಲ್ಲಿ ಹಾಕೋಣ ಅಂತಿದ್ವಿ. ಸೊ ಒಂದು ಡ್ರೋನ್ ಶಾಟ್ಸ್ ತಗೊಂಡು ಇವಾಗ ವಾಪಸ್ ಸ್ಟೇಗೆ ಹೋಗ್ತಾಯಿದ್ದೀವಿ. ಇದೊಂದೇ ಫಾಲ್ಸ್ ನೋಡೋಕ್ಕಾಗಿದ್ದು ಇವತ್ತು. काट के कितना केजी हो जाएगा? तुमको कितना चाहिए मगर से? ये किती होईल?
ಸಾಕು ಬಿಡು ಮತ್ತೆ ಕಲ್ ಬರುತ್ತೆ ಸ್ವಲ್ಪ ಗ್ರೇವಿ ಟೈಪ್ ಚೆನ್ನಾಗಿ ಮಾಡಕ್ಕಲ್ಲ ಅಷ್ಟೇ ಥೋड़ा ग्रेवी जैसा बनेगा हाँ प्लस का ಕಲ್ ಬರುತ್ತೆ. ಅಲ್ಲಿ ನೋಡಿ ಹೋಯ್ತಾವನ್ನ ಕೋಳಿ ತರ ಕೋಳಿ ಕಳ್ಳಕ್ಕೆ ಅಂತ ದೊಡ್ಡ ಕೋಳಿ ತಂದಿರೋ ಕೋಳಿ ಫುಲ್ ಚಿಕ್ಕದಂತೆ ಇನ್ನೊಂದು ಕೋಳಿ ಬೇಕಂತ ಅಲ್ಲಿರೋದು ಅದಕ್ಕೆ ಇನ್ನೊಂದು ಕೋಳಿಗೆ ಹೋಯ್ತು ನೋಡಿ. ಈ ವ್ಯವಹಾರ ಆಲ್ಮೋಸ್ಟ್ 3 hours ಇಂದ ನಡೀತಾ ಇದೆ. ಇಷ್ಟು ಅದು ಫ್ಲಾಟ್ ಆಗಿದೆ. ನೋಡಿ ನನ್ನ ಕೋಳಿ ಕಳ್ಳ ಬಂದ ಗಾಯ್ಸ್ ಕೋಳಿ ಕಟ್ ಮಾಡಿಸ್ತಾ ಇದೀವಿ. ಕೋಳಿ ಅದೇ 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 ಅಲ್ಲಿ ನೋಡಿ ಅಲ್ಲಿ ಕೋಳಿಗೂ ಮರ್ಡರ್ ಆಗ್ತಾ ಇದೆ. ನಾವು ಆ ಕಡೆ ಹೋಗಲ್ಲ, ಅದು ನೋಡ್ರೆ ತಿನ್ನಕ್ಕಾಗಲ್ಲ. ಸೊ ಇಲ್ಲೇ ನಿಮ್ಗೆ ಯಾರಿಗೂ ತೋರ್ಸಕ್ಕಾಗಲ್ಲ. ಕುಂಬೆ ಫಾಲ್ಸ್ ಹತ್ರನೇ ಇಲ್ಲೇ ಅಡುಗೆ ಮಾಡಿಸ್ತಾ ಇದೀವಿ ವಿಲೇಜ್ ಸ್ಟೈಲಲ್ಲಿ. ಬನ್ನಿ ಗಾವಟಿ ಚಿಕನ್ ಮಸಾಲ. ಏನಾದ ಹೆಸರು? ಗಾವಟಿ ಮಸಾಲ. ಗಾವಟಿ ಚಿಕನ್ ಚಿಕನ್. ಬಟ್ ಏನು ಐಟಮ್ ಮಾಡಿಸ್ತಿರೋದು ಅದ್ರಲ್ಲಿ? ಗ್ರೇವಿ ವಿಲೇಜ್ ಸ್ಟೈಲ್ ಫುಡ್ ಮಸಾಲ. ವಿಲೇಜ್ ಹೆವಿ ಗ್ರೇವಿ. ಲೋಕಲ್ ನಾಟಿ ಸ್ಟೈಲ್, ನಮ್ಮ ಕರ್ನಾಟಕದಲ್ಲಿ ಹೇಳೋ ಥರ ನಾಟಿ ಸ್ಟೈಲ್ ಥರ ಮಹಾರಾಷ್ಟ್ರ ಸ್ಟೈಲ್. ನಾಟಿ ಕೋಳಿ ವಿತ್ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ. ಹಾಂ ಅಕ್ಕಿ ರೊಟ್ಟಿ. ಆ್ಯಕ್ಚುಲಿ ಮಹಾರಾಷ್ಟ್ರದಲ್ಲಿ ಜೋಳದ ರೊಟ್ಟಿ ಫೇಮಸ್ಸು. ಬಟ್ ಇಲ್ಲಿ ಇವ್ರ ಊರಲ್ಲಿ ಇಲ್ಲಿ ಯಾವ್ದು ಚಾಚ್ CH ನಮ್ಮವನೊಬ್ಬ ಖಾಲಿ ಚಾಚ್ ಊರಲ್ಲಿ ಇವ್ರದ್ದು ಅಕ್ಕಿ ರೊಟ್ಟಿ ಅಂತ ಇವ್ರದ್ದು ಇಲ್ಲಿ ತಿನ್ನೋದು. ಸೈಡ್ ಮಡಿಕೇರಿ ಕಡೆ ಎಲ್ಲ ಹೆಂಗೆ ಆ ಥರ. ಹಾಂ ನಮ್ಮವನೊಬ್ಬ ಖಾಲಿ ಎತ್ಕೊಂಡು ನೋಡಿ ಇವನೊಬ್ಬ ಕಮಿಟೆಡ್. ಇಲ್ಲ ಹಂಗೆ ಒಂದು ಸ್ಮಾಲ್ ಸ್ಟ್ರೀಮ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದೀವಿ. ಹೇಳಿದ್ದಾರೆ ಅದು ಚೆನ್ನಾಗಿದೆ ಅಂತ. ನೋಡೋಣ, ಲೆಟ್ ಸಿ. ಇವನ್ ಕೇತನ್ಗಿನ ಸಿನಿಮ್ಯಾಟಿಕ್ ಆಗೋದ. ಗೈಸ್ ನೋಡಿ ಸೊಳ್ಳೆ ಅಂದ್ಬಿಟ್ಟು ಏನದು ಸೊಳ್ಳೆದು ಸೊಳ್ಳೆ ಬತ್ತಿ ಎಣ್ಸ್ಕೊಂಡು ರೋಡಲ್ಲಿ ಮಲ್ಕೊಂತವನೆ ಮಹಾರಾಷ್ಟ್ರದಲ್ಲಿ. ಮೇಲೆ ಬೆಟ್ಟದ ಗುಡ್ ನೈಟ್ ದೀಪಕ್, ಸ್ವೀಟ್ ಡ್ರೀಮ್ಸ್. ಸಿಗೋಣ ನಾಳೆ ಬೆಳಗ್ಗೆ.